ಟಿ ದೇವೇಗೌಡರ ಬಗ್ಗೆ ಅನುಮಾನ ಬೇಡ. ನಾವೆಲ್ಲ ಜೆಡಿಎಸ್ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತವನ್ನ ಹಾಕಿದ್ದೇವೆ. ಶಾಸಕ ಟಿ ದೇವೇಗೌಡರ ಮಗ ಡಿ ಹರೀಶ್ ಹೇಳಿದ್ದಾರೆ. ಹರೀಶ್ ಅವರ ಮಾತು. ದೇವೇಗೌಡರ ಪುತ್ರ ಟಿ ದೇವೇಗೌಡರ ಪುತ್ರ ಹರೀಶ್ ಮಾತನಾಡಿದ್ದಾರೆ. ನಾನು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದೇನೆ. ಟಿ ದೇವೇಗೌಡರು ಯಾರಿಗೆ ಮತ ಹಾಕಿದ್ರು ನನಗೆ ಗೊತ್ತಿಲ್ಲ. ಇದು ರೇವಣ್ಣ ಅವರ ಹೇಳಿಕೆ. ಹರೀಶ್ ಅವರು ದೇವೇಗೌಡರ ಟಿ ದೇವೇಗೌಡರ ಮಗ ಹರೀಶ್ ಅವರು ಟಿ ದೇವೇಗೌಡರ ಬಗ್ಗೆ ಅನುಮಾನ ಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಅಭ್ಯರ್ಥಿಗೆ ಮತವನ್ನ ಹಾಕಿದ್ದಾರೆ ಅಂತ. ಅಭ್ಯರ್ಥಿ ಗೆಲ್ತಾರೆ ಅಂತ ಯಾವುದೋ ನ್ಯೂಸ್ ಚಾನಲ್ ತೋರಿಸ್ತೀರಿ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ. ಅವರು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು. ಆ ಹೇಳಿಕೆ ಕೊಟ್ಟ ಮೇಲೆ ಬಹುಶಃ ಅನುಮಾನ ಎಲ್ಲಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ವರಿಷ್ಠರು ಸಹ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಮಾಡಿದ್ದಾರೆ. ಬಹುಶಃ ಅವರೇ ಹೇಳಿಕೆ ಕೊಟ್ಟಿದ ಮೇಲೆ ಪ್ರಶ್ನೆಯನ್ನು ಉದ್ಭವಿಸಿತು ಅಂತಕ್ಕಂಥ. ಈಗ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾವುದೇ ಗೊಂದಲ ಬೇಡ. ನಮ್ಮ ಪಕ್ಷದಲ್ಲಿ ಎಲ್ಲ 18 ಜನ ಒಗ್ಗಟ್ಟಾಗಿದ್ದೀವಿ. ಎಲ್ಲ 18 ಜನ ನಾವು ಜೆಡಿಎಸ್ ಪಕ್ಷಕ್ಕೆ ಮತದಾನ ಮಾಡಿ. ತಲೆ ಕೆಡಿಸ್ಕೊಳ್ಳೋದು ಬೇಡ. 2028ಕ್ಕೆ ನೋಡ ನಡೀರಿ. ನನಗೆ ಗೊತ್ತಿಲ್ಲ. ನಾನು ಯಾಕೆಂದ್ರೆ ತಡೀರಿ, 2000 ಹಿಂದೆ ಲಾಸ್ಟ್ ಇಯರ್ ಏನ್ ನಡೀತು. ನಾನು ಇವತ್ತು ನಮ್ಮ ಪಕ್ಷದ ಸಿದ್ಧಾಂತದ ಪ್ರಕಾರ ಕುಮಾರನವರು ಡೈರೆಕ್ಷನ್ ಕೊಟ್ಟು ಯಾರು ನಮ್ಮ ಪಕ್ಷದ ಏನಿದೆ ನಡೆಯುತ್ತೆ ಅನ್ನೋದನ್ನ ಕುಮಾರನವರು ಟ್ರಯಲ್ ಬೇಸಿಸ್ ಮಾಡೋರು. ಕುಮಾರನಂತ ದೇವೇಗೌಡರ ಥರ ರಾಜಕೀಯ ಕಲೆ ಜಾಸ್ತಿ ಆಯ್ತು ನಡೆಸಿ. ನಮ್ಮ ಏನಿದೆ ಈಗಿನ ಪರಿಸ್ಥಿತಿ ಅನ್ನೋದು ಲೆಕ್ಕಾಚಾರ ಹಾಕಬೇಕಲ್ಲ ಸರ್. ನಾವೆಲ್ಲ ಮುಂದಿನ 28ಕ್ಕೆ ಈಗಲಿಂದ ರೆಡಿ ಆಗ್ಬೇಕಲ್ಲ. ನಡೆದಿದೆ. ಜಿಟಿಡಿ ಅವರು ಅಡ್ಡ ಮತದಾನ ಮಾಡಿದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಅದು ನನಗೆ ಗೊತ್ತಿಲ್ಲ. ಪಕ್ಷದ ಅಧ್ಯಕ್ಷ ಜಿಟಿಡಿ ಆತ್ಮಸಾಕ್ಷಿ ಮತ ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಟಿ ದೇವೇಗೌಡ ಜೆಡಿಎಸ್ಗೆ ಮತ ಹಾಕಿದ್ದಾರೆ. ಜೆಡಿಎಸ್ನ ಶಾಸಕ ಮಂಜು ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟರು. ಜೆಡಿಎಸ್ನ ಅರಕಲಗೂಡಿನ ಶಾಸಕರು, ಹಿರಿಯ ಶಾಸಕ ಮಂಜು ಅವರ ಹೇಳಿಕೆ ಇದು. ಜಿಟಿಡಿ ಆತ್ಮಸಾಕ್ಷಿ ಮತ ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಅವರು ಜೆಡಿಎಸ್ಗೆ ಮತ ಹಾಕಿದ್ದಾರೆ ಅಂತ. ಎನ್ಡಿಎ ಹೊಡಿಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ, ನಾವು ಒಗ್ಗಟ್ಟಾಗಿ ಅಭ್ಯರ್ಥಿ ಪರವಾಗಿ ಹಾಕಿದ್ದೇವೆ ಅಂತ ಮಂಜು ಶಾಸಕರು ಮಾತನಾಡಿದ್ದಾರೆ. ಶಾಸಕರಾಗಿರುವಂತಹ ಮಂಜು ಅವರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಮಾತನಾಡಿಸಿದ ನೋಡೋಣ. ಜೆಡಿಎಸ್ ನಾಯಕ ಮತ್ತು ಶಾಸಕ ಮಂಜು ಅವರು ಇದ್ದಾರೆ. ಸರ್, ಎಲ್ಲ ಒಂದು ಕಡೆ ಅಡ್ಡ ಮತದಾನ ಆಗಿರ್ತಕ್ಕಂಥ ಭೀತಿ ಎದುರಾಗಿದೆ. ಟಿ ದೇವೇಗೌಡರು ಹೇಳಿದ್ರು ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ರು. ಜೆಡಿಎಸ್ನವ್ರು ಯಾರು ಕೂಡ ನನಗೆ ಕರೆ ಮಾಡಿಲ್ಲ ಮತ್ತು ಮುಖ್ಯಮಂತ್ರಿಗಳು ಕರೆ ಮಾಡಿದ್ರು ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಅಲ್ಲಿ ಕ್ಲಾರಿಟಿ ಇದೆ. ಟಿ ದೇವೇಗೌಡರು ಒಂದು ಹೆಜ್ಜೆಯನ್ನು ಜೆಡಿಎಸ್ನಿಂದ ಹೊರಗಿಟ್ಟಿದ್ರು. ಈಗ 2 ಹೆಜ್ಜೆಯನ್ನು ಹೊರಗಿಡುವ ಮುಖಾಂತರ ಕಾಂಗ್ರೆಸ್ಗೆ ಮತ ಹಾಕಿದ್ದಾರಾ? ನೋಡಿ, ಟಿ ದೇವೇಗೌಡರು ಆತ್ಮಸಾಕ್ಷಿ ಅಂದ್ರೇನು? ಪಕ್ಷದಿಂದ ಗೆದ್ದಿರ್ತೇವೆ, ಪಕ್ಷದ ಪರವಾಗಿ ಹಾಕ್ತೇವೆ ಅನ್ನೋದೇ ಆತ್ಮಸಾಕ್ಷಿ. ಅದನ್ನು ಬಿಟ್ಟು ಬೇರೆ ಯಾವುದು ಆತ್ಮಸಾಕ್ಷಿ ಇಲ್ಲ. ನನ್ನ ಪ್ರಕಾರ ಆತ್ಮಸಾಕ್ಷಿ ಪ್ರಕಾರ 18 ಓಟು 18 ಕೂಡ ಜೆಡಿಎಸ್ಗೆ ಬಿದ್ದಿದೆ. ಬಿಜೆಪಿಯ ಎಕ್ಸ್ಟ್ರಾ ವೋಟ್ಸ್ ಏನಿದೆ ಅದು ನಮ್ಮ ಪರವಾಗಿ ಬರ್ತದೆ. ನಾವು 24ರಿಂದ 25 ಓಟು ಫಸ್ಟ್ ಪ್ರಿಫರೆನ್ಸಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಅದಾದಮೇಲೆ ಸೆಕೆಂಡ್ಸಲ್ಲಿ ಏನೇನಾಗುತ್ತೆ ಏನು ಅನ್ನೋದ್ರ ಬಗ್ಗೆ ವಿ ಹ್ಯಾವ್ ಟು ಥಿಂಕ್. ಸರ್, ಈಗ ಕುದುರೆ ವ್ಯಾಪಾರದ ಸಂಖ್ಯೆಯನ್ನು ವ್ಯಕ್ತಪಡಿಸಿದ್ರು, ಆಯ್ತಾ? ಎಲ್ಲ ಒಂದು ಕಡೆ ಕುದುರೆ ವ್ಯಾಪಾರ ಆಗಿದೆಯಾ? ನೋಡಿ, ಕುದುರೆ ವ್ಯಾಪಾರದ ಪ್ರಶ್ನೆ ಇಲ್ಲ ಈಗ. ಯಾಕೆಂದರೆ ಅವರೇ 140 ಇರೋದ್ರಿಂದ ದೇ ಆರ್ ಕಾನ್ಫಿಡೆನ್ಸ್ ಆಫ್ ದೇವರಿದು. ಇಲ್ಲಿ ಇಂಡಿಯಾನ ಬ್ರೇಕ್ ಮಾಡಬೇಕು ಅಂತಕ್ಕಂಥದ್ದು ಕೆ ಶಿವಕುಮಾರ್ ಚಿಂತನೆ ಬಿಟ್ಟರೆ ಈ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ. ಅವರು ಪಾರ್ಟಿನ ಹೊಡಿಬೇಕು ಅಂದರೆ ಯಾವುದೇ ಕಾರಣದಿಂದಲೂ ನಮ್ಮ JDSನ ಮತ್ತು NDA ಜೊತೆ ಇರ್ತಕ್ಕಂಥ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಇಂಟ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ವಿಧಾನಸೌಧದಿಂದ ನ್ಯೂಸ್ 18 ಕನ್ನಡ. ಕಾಂಗ್ರೆಸ್ ಹಾಗೂ ನಮ್ಮ ಮಧ್ಯೆ ಪೈಪೋಟಿ ಇದೆ. 2 ಆತ್ಮಸಾಕ್ಷಿ ಮತ ನನಗೆ ಬಿದ್ದರೆ ನನ್ನ ಗೆಲುವು ಖಚಿತ. ಇದು ಮಾತಾಡಿರುವಂಥದ್ದು ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು. ಬಿಜೆಪಿಯಿಂದ 6 ಮತಗಳನ್ನ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಜಿಟಿಡಿ ನನಗೆ ವೋಟ್ ಮಾಡಿರಬಹುದು ಅಂತ ನಂಬಿದ್ದೇನೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರ ಹೇಳಿಕೆ. ಬಿಜೆಪಿ ಉಚ್ಚಾಟಿತರು ನನಗೆ ವೋಟ್ ಹಾಕಲ್ಲ ಅನ್ನೋದು ಗೊತ್ತು ನನಗೆ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಗ್ಗೆ. ಅವರು ನೇರವಾಗಿ ಹೇಳಿದ್ದಾರೆ, ಅದರಲ್ಲಿ ಬೇಜಾರಿಲ್ಲ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾತನಾಡಿಸಿದ ನೋಡೋಣ.
8 ಸ್ಥಾನಗಳ ಪರಿಷತ್ ಸ್ಥಾನಕ್ಕೆ ಇದೀಗ ಚುನಾವಣೆ ನಡೀತಾ ಇರುವಂತದ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಗೋವಿಂದರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮತದಾನ ಶುರುವಾಗಿದೆ, ನಿಮ್ಮ ಶಾಸಕರು ಇನ್ನೂ ಬಂದಿಲ್ಲ. ಚಾಮುಂಡೇಶ್ವರಿ ಆಶೀರ್ವಾದದಿಂದ GT ದೇವೇಗೌಡರೇ ಬಂದು ಮೊದಲನೇ ಮತ ಹಾಕಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿದ್ದಾಳೆ, ನೀವು ಬಂದಿದ್ದೀರಿ, ನಮಗೆ ಆಶೀರ್ವಾದ ಮಾಡಿರ್ತೀರಿ ಅಂತ ಅವ್ರಿಗೆ ಹೇಳಿದೆ. ನೀವು ಮೈತ್ರಿ ಪಕ್ಷದ ಕೆಲವೊಂದು ಮತಗಳು ಕೂಡ ನಿಮಗೆ ಬೇಕಾಗಿರುವಂತದ್ದು. ಹೌದೌದು, ಅವರು ನಮಗೆ 6 ಮತಗಳನ್ನ ಏನು ಅವ್ರ ಹತ್ರ ಎಕ್ಸಸ್ ಇತ್ತು ಅದು ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಪ್ಲಸ್ ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರದ್ದು ಮತ್ತು ಯತ್ನಾಳ್ ಸಾಹೇಬ್ರದ್ದು ನಮಗೆ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಜನಾರ್ದನ್ ರೆಡ್ಡಿ ಅವ್ರ ಮತನೂ ಕೊಟ್ಟು ಹೋದರು. ಮತ್ತು ದ್ವಿತೀಯ ಪ್ರಾಶಸ್ತ್ಯದ ಮತಗಳನ್ನು ಸಹ ಎಲ್ಲ ನನಗೆ ಹಾಕಲಿಕ್ಕೆ ಚೀಟಿ ಕೊಟ್ಟು ಕಳಿಸಿದ್ದಾರೆ. ದ್ವಿತೀಯ ಪ್ರಾಶಸ್ತ್ಯದ ಮತಗಳು ಸಹ ನಮಗೆ ಬರ್ತಾ ಇದೆ. ಇಲ್ಲಿ ನಂಬರ್ ಗೇಮ್ ಸರ್. ಈಗ 7 ಮತ್ತು 8ನೇದು ನೀವು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ಬಹಳ ಪೈಪೋಟಿ ಇರುವಂತದ್ದು, ಹೇಗೆ ನೋಡ್ತೀರಿ? ಚುನಾವಣೆ ಅಂದಮೇಲೆ ಅಷ್ಟು ಮಾತ್ರ ಪೈಪೋಟಿ ಇರಬೇಕಲ್ವಾ? ನಾವು ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಇಷ್ಟೊಂದು ಬಲಪ್ರಯೋಗ ಮಾಡ್ತಿರ್ಬೇಕಾದ್ರೆ ನಾವು ಸ್ವಲ್ಪ ಅವ್ರಿಗೆ ಪ್ರತಿರೋಧ ತೋರಲೇಬೇಕಲ್ವಾ? ನಾವು ಪ್ರತಿರೋಧ ತೋರಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಾವು ಗೆಲ್ಲುವಂಥ ಆಶಾಭಾವನೆ ಕೂಡ ಇದೆ ನಮಗೆ. ನಿಮಗೆ ಬಿಜೆಪಿಯ ಉಚ್ಚಾಟಿತ ಶಾಸಕರ ಮತಗಳು ತೆಗೆದುಕೊಳ್ಳುವಂತ ನಿರೀಕ್ಷೆಯೂ ಕೂಡ ಇದೆ. ಉಚ್ಚಾಟಿತ ಶಾಸಕರು ಈಗ ನನ್ನ ಮನೆಗೆ ಫೋನ್ ಮಾಡಿದೆ, ಅವರು ಸೋಮಶೇಖರ್ ಅವರು ಹೇಳ್ತಿದ್ರಂತೆ, ನಮ್ಮನ್ನು ಯಾರೂ ಕೇಳಲಿಲ್ಲ, JDSನವರು BJPಯವರು ಕೇಳಿಲ್ಲ, ಅದಕ್ಕೆ ಅವರು ಕಾಂಗ್ರೆಸ್ನವ್ರು ಕೇಳಿದ್ರು, ಆ ಕಡೆ ಹಾಕ್ತಿದ್ದೀವಿ ಅಂತ ಹೇಳಿದ್ರಂತೆ. ಅವ್ರು ಹಾಕೋದಿಲ್ಲ ಅಂತ ನಮಗೆ ಗೊತ್ತಿತ್ತು, ಯಾಕಂದರೆ ಅವರು ಅಷ್ಟು ಕ್ಲೋಸ್ ಆಗಿ CM ಜೊತೆ ಮಿಕ್ಸ್ ಆಗಿದ್ದಾರೆ. ಮತ್ತು ಉಚ್ಚಾಟಿತ ಶಾಸಕರಾಗಿ BJPಯವರು ಕೇಳೋದು ಅದು ಸಹಜ ಅಲ್ಲ, ಅದು ಒಳ್ಳೆ ಜಾಯಮಾನ ಅಲ್ಲ. ಆಸ್ ಆಫ್ ನೌ ನಂಬರ್ ಲೆಕ್ಕಾಚಾರ ಹೇಗಿದೆ ಸರ್? ನಿಮಗೆ ಇಲ್ಲಿ ಎಷ್ಟು ಮತಗಳು ಬಿದ್ದರೆ ನಿಮಗೆ ಗೆಲುವಿಗೆ ಅನುಕೂಲ? ನಮಗೆ 2 ಮತ ಆತ್ಮಸಾಕ್ಷಿ ಮತಗಳು ನಮಗೆ ಬಂದರೆ 100% ನಾವು ಫಸ್ಟ್ ರೌಂಡ್ ಕ್ಲಿಯರ್ ಆಗ್ತೀವಿ. ಇದಿಷ್ಟು JDS ಅಭ್ಯರ್ಥಿಯಾಗಿರುವಂತಹ ಗೋವಿಂದರಾಜ್ ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಇನ್ನು GT ದೇವೇಗೌಡರ ನಡೆ ಮೇಲೆ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡ್ತಾನೆ. ಈ ಮೊದಲು ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 29 ಮತವನ್ನ ಹಾಕಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. GTD ಮತದಾನದ ಬಳಿಕ ಬಿಜೆಪಿ ಪ್ಲಾನ್ ಚೇಂಜ್ ಆಯ್ತದೆ. ಅವ್ರೇನು ಬಂದು ಇವ್ರಿಗೆ ಹೇಳೋದ್ರೆ ಏನೋ ಗೊತ್ತಿಲ್ಲ, ಬಿಜೆಪಿ ಅವರಿಗೆ ನಾನು ಕಾಂಗ್ರೆಸ್ಗೆ ಏನೋ ಹಾಕ್ಬಿಟ್ಟೆ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ. ಹೇಗಿದ್ರು JDS ಮತಗಳು ಕಡಿಮೆ ಆಗುತ್ತೆ, ಹೀಗಾಗಿ 29ರ ಬದಲಾಗಿ 30 ಮತಗಳನ್ನ ಹಾಕ್ಸಿದ್ರಂತೆ ಬಿಜೆಪಿಯವರು. GTD ನಡೆ ಬಳಿಕ ಪ್ಲಾನ್ ಚೇಂಜ್ ಮಾಡಿದ್ದಾರಂತೆ ಬಿಜೆಪಿಯವರು. ಅವರ ನಡೆ ಬಳಿಕ ಅದು ಹೆಂಗ್ ಚೇಂಜ್ ಮಾಡಿದ್ರು? ಗೌಪ್ಯ ಮತದಾನ ಇದು. ಅವ್ರೇನು ತೋರ್ಸ್ಕೊಂಡು ವೋಟ್ ಹಾಕಿಲ್ಲ, ನಾನು ಕಾಂಗ್ರೆಸ್ಸಿಗೆ ಹಾಕಿದ್ನೋ, BJPಗೆ ಹಾಕಿದ್ನೋ ಅಥವಾ JDS ಅವರಿಗೆ ಹಾಕಿದ್ನೋ ಅಂತ. ಆದರೆ ಇವರೇನೋ ಕಾಂಗ್ರೆಸ್ಸಿಗೆ ಹಾಕ್ಬಿಟ್ಟಿದ್ದಾರೆ ಏನೋ ಕಾರಣಕ್ಕೋಸ್ಕರ ಏನೋ ಚೇಂಜ್ ಮಾಡಿದ್ರಂತೆ ಬಿಜೆಪಿಯವರು. 28 ಬೇಕು ಒಬ್ಬ ಅಭ್ಯರ್ಥಿ ಆಯ್ಕೆ ಆಗಲಿಕ್ಕೆ, 29 ಹಾಕಿಸ್ಲಿಕ್ಕೆ ಬಿಜೆಪಿಯವರು ಮುಂಚೆ ನಿರ್ಧಾರ ಮಾಡಿದ್ರಂತೆ. ಅದಾದ್ಮೇಲೆ 30 ಹಾಕ್ಸದಂತೆ ಒಬ್ಬೊಬ್ಬ ಅಭ್ಯರ್ಥಿಗೆ. ನಾವು ಕುತೂಹಲ ಮೂಡಿಸಿರುವಂಥದ್ದು ST ಸೋಮಶೇಖರ್ ಹೆಬ್ಬಾರ್ ಅವರ ಹೇಳಿಕೆ. ಕುತೂಹಲ ಏನಿಲ್ಲ, ಇವರು ಎಕ್ಸ್ಪೆಕ್ಟೆಡ್ ಆಕ್ಚುಲಿ ಅವರಿಗೆ ವೋಟ್ ಹಾಕ್ತಾರೆ ಅಂತ. ಯಾಕೆಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಕಾಂಗ್ರೆಸ್ನ ಶಾಸಕರು ಯಾರು ಹೋದ್ರೋ ಬಿಟ್ರೋ ಇವರಿಬ್ಬರಂತೂ ಹೋಗಿ ವಿಶ್ ಮಾಡಿ ಬಂದ್ರು. ಅದಾದ್ಮೇಲೆ ಕಳೆದ ಬಾರಿ ರಾಜ್ಯಸಭೆ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅಷ್ಟೇ ವಿಪ್ ಉಲ್ಲಂಘಿಸ್ಬಿಟ್ಟೇನೆ ಅವರು ಮತವನ್ನ ಚಲಾಯಿಸಿದ್ದು ಎಲ್ರಿಗೂ ಗೊತ್ತಿದೆ. ಇನ್ನ ಈ ಬಾರಿ ಎಕ್ಸ್ಪೆಕ್ಟ್ ಮಾಡ್ತಾರಾ ಬಿಜೆಪಿಯವರು? ನಮಗೆ ಬಿಜೆಪಿ JDSನವರು ಅಪ್ರೋಚ್ ಮಾಡಲಿಲ್ಲ, CM ಕರೆ ಮಾಡಿದ್ದಕ್ಕೆ ವಂಡರ್ಲಾಗೆ ಹೋಗಿದ್ದೆ ಅಂತ ST ಸೋಮಶೇಖರ್ ಹೇಳಿದ್ರು. ಆತ್ಮಸಾಕ್ಷಿ ಮತವನ್ನ ಚಲಾಯಿಸಿದ್ದೇವೆ ಅಂತ ಹೇಳಿದ್ದಾರೆ. ಯಾರಿಗೆ ಮತ ಹಾಕಬೇಕು ಅವರಿಗೆ ಹಾಕಿದ್ದೇವೆ ಅಂತ ಹೇಳಿದ್ರು ST ಸೋಮಶೇಖರ್. ಶಿವರಾಮ್ ಹೆಬ್ಬಾರ್ ಏನ್ ಮಾತನಾಡಿದ್ದಾರೆ ನೋಡೋಣ. ಭಾರತೀಯ ಜನತಾ ಪಕ್ಷ ಉಚ್ಚಾಟಿತ ಆದಮೇಲೆ ಅವ್ರು ಭಾರತೀಯ ಜನತಾ ಪಕ್ಷದವರಲ್ಲಿ JDSನವರಲ್ಲಿ ನಮಗೆ ಆತ್ಮಸಾಕ್ಷಿ ಮತ ಹಾಕಿ ಅಂತ ಏನು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ನೆನ್ನೆ ಫೋನ್ ಮಾಡಿದ್ರು, ಎಲ್ಲಿಗೆ ಬರ್ಬೇಕು ಸರ್ ಅಂತ. ವಂಡರ್ಲದಲ್ಲಿ ಇದ್ದೀರಿ ಬರ್ರಿ ಅಂದರು. ಓದೋ ಕೇಳ್ದು ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಅಂತಂದರು. ನಮ್ಮ ಕ್ಷೇತ್ರದ ಸಮಸ್ಯೆಗಳು 16 ಸಮಸ್ಯೆಗಳಿದೆ. 16 ಸಮಸ್ಯೆಗಳನ್ನು ತಾವು ಮುಂದಿನ ದಿವಸಗಳಲ್ಲಿ ಬಗೆಹರಿಸೋದಾದರೆ ನಾವು ನಿಮ್ಮ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತ ನಾನು ಓಪನ್ನಾಗಿ ಹೇಳಿದ್ದೇನೆ. ಅವರು ಎಲ್ಲ ಸಮಸ್ಯೆಗಳಿಗೆ ನಾನು ಗಮನ ಕೊಡ್ತೀನಿ, ಮುಂದಿನ ದಿವಸಗಳಲ್ಲಿ ಕುಳಿತು ಮಾತನಾಡಿ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಆತ್ಮಸಾಕ್ಷಿ ಮತ ಹಾಕ್ತೀನಿ. ನಾವು ಮತ್ತು ಸೋಮಶೇಖರ್ ಇಬ್ಬರೂ ಕೂಡ ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಮಗೆ ಸೌಜನ್ಯಕ್ಕೂ BJP ಮತ ಹಾಕಿ ಅಂತ ಸೌಜನ್ಯಕ್ಕೂ ದೂರವಾಣಿಯಲ್ಲಿ ಕೂಡ ನಮ್ಮನ್ನು ಕೇಳಿಲ್ಲ. JDS ಅಂತೂ ನಮ್ಗೆ ಕೇಳ್ತಕ್ಕಂಥ ಪ್ರಮೇಯವೇ ಇಲ್ಲ. BJP ಯಾಕೆ ನಮಗೆ ಕೇಳಿಲ್ಲ ಅಂದರೆ BJPಗೆ JDS ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ.
BJP ಗೆಲ್ಲೋದು JDSಗೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮತ ಕೇಳಿಲ್ಲ ಅಂತ ನಾವು ಅಂದುಕೊಂಡಿದ್ದೀವಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮುಖಂಡರೆಲ್ಲ ಸೇರಿ ನಮಗೆ ಮತದಾನ ಮಾಡಿ ನಿಮ್ಮ ಸಹಾಯ ಮಾಡ್ತೀವಿ, ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಕರೆದಿದ್ದು, ಹೋಗಿದ್ವಿ, ಕೇಳ್ಕೊಂಡು ಬಂದಿದ್ದೀವಿ. ನಾವೇನು ರೆಸಾರ್ಟಲ್ಲಿ ಹೊಡೆದಿಲ್ಲ, ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿಲ್ಲ, ಕೇಳ್ಕೊಂಡು ಬಂದಿದ್ದೀವಿ. ಈಗ ನಾವು ಇಬ್ಬರೂ ಸೇರಿ ಬಂದಿದ್ದೀವಿ, ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಿಶ್ಚಿತವಾಗಿಯೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ನಮ್ಮ ಮೊದಲ ಆದ್ಯತೆ. BJP ಆರೋಪ ಮಾಡೋದಕ್ಕೆ ಇರೋದು ಮತ್ತೇನಿದೆ? ಒಂದು ಮಾತು ಸೌಜನ್ಯಕ್ಕೆ ಕೇಳಬೇಕಿತ್ತಲ್ವ? ನೀವೇ ಓಟಿಸ್ತೀವಿ, ಸೌಜನ್ಯಕ್ಕೆ ಒಂದು ಮಾತು ಕೇಳಬೇಕನ್ನೋ ಧರ್ಮ ಅಲ್ವಾ ಅದು? ಇವರಿಗೆ ಮೈತ್ರಿ ಧರ್ಮ ಬೇಕಾಗಿಲ್ಲ ಅಂದರೆ ಕಾಂಗ್ರೆಸ್ನ ಕುದುರೆ ವ್ಯಾಪಾರ ಪೊಲೀಸಲ್ಲ, ಬಿಜೆಪಿಯವರು ಬಿಜೆಪಿಗೆ ಮತ ಹಾಕಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸ್ಟೇಟ್ಮೆಂಟ್. ಕಾಂಗ್ರೆಸ್ ಅವರ ಕುದುರೆ ವ್ಯಾಪಾರ ಪೊಲೀಸಲ್ಲ ಅಂತ, ಅದು ವಿಜೇಂದ್ರ ಅವರ ಸ್ಟೇಟ್ಮೆಂಟ್. ಅಚ್ಚರಿ ಅನ್ಸುತ್ತೆ ಕುದುರೆ ವ್ಯಾಪಾರದ ಬಗ್ಗೆ ಮಾತನಾಡಿದಾಗ. ಕಾಂಗ್ರೆಸ್ ಕುದುರೆ ವ್ಯಾಪಾರ ಮಾಡ್ತಾ ಇದೆ. ಕುದುರೆ ವ್ಯಾಪಾರನೇ ಕಾಂಗ್ರೆಸ್ನ ಸಂಸ್ಕೃತಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಆರೋಪವನ್ನ ಮಾಡಿದ್ದಾರೆ. ಇಬ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಈಗಾಗಲೇ ಕುಮಾರಸ್ವಾಮಿ ಅವರು ಅವರೆಲ್ಲರ ಸಂಪರ್ಕದಲ್ಲಿದ್ದಾರೆ, ಜೊತೆಯಲ್ಲೇ ಇಟ್ಕೊಂಡಿದ್ದಾರೆ. ಅದರಿಂದ ಏನಾಗ್ತದೆ ಅಂತ ಆ ರೀತಿ ಏನು ಆಗೋಂಥ ಪರಿಸ್ಥಿತಿಯಲ್ಲಿ ಜನತಾದಳ ಇಲ್ಲ. ನಮ್ಮದಂತೂ ನಾವು ಯಾರನ್ನು ಗನ್ ಪಾಯಿಂಟಲ್ಲಿ ಕರ್ಕೊಂಡು ಬಂದು ಮತ ಹಾಕಿಸ್ತಾ ಇಲ್ಲ. ಅದು ಕೇವಲ ಸರ್ಕಾರದ ಕಡೆಯಿಂದ ಗನ್ ಪಾಯಿಂಟಲ್ಲಿ ಕರ್ಕೊಂಬರೋಂಥ ಪರಿಸ್ಥಿತಿ ಬಂದಿದೆ. ನಾಯಕತ್ವದ ಕೊರತೆ ಹೇಗಿದೆ ಅಂತಂದರೆ ಯಾರ ಮಾತು ಯಾರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಹೈಕಮಾಂಡನ್ನು ಭಯ ಇಡಿಸಿ ಕರ್ಕೊಂಡೋಗಿ ಇದರಲ್ಲೆಲ್ಲ ಇಟ್ಕೊಂಡು ರೆಸಾರ್ಟ್ಗಳಲ್ಲಿ ಈಗ ಅವರನ್ನು ಮತ್ತೆ ದನ ತುಂಬ್ಕೊಂಡು ಬಂದಂಗೆ ತುಂಬ್ಕೊಂಬಂದು ಈ ರೀತಿ ಸ್ವತಂತ್ರ ಇಲ್ಲದೆ ನಡ್ಕೊಳ್ಳೋದು ಎಷ್ಟು ಸರಿ? ಇಲ್ಲ, ಆ ರೀತಿ ಅಡ್ಡ ಮತದಾನ ಆಗೋದಿಲ್ಲ. ಕಾಂಗ್ರೆಸ್ನವ್ರು ಹೇಳ್ಕೊಳ್ತಾರೆ ಅಡ್ಡ ಮತದಾನದಿಂದ ನಾವು ಗೆದ್ದು ಬಿಡ್ತೀವಿ ಅಂತ. ಯಾವಾಗಲೂ ಅವರು ಅಡ್ಡದಾರಿ ತಾನೆ ಕಾಂಗ್ರೆಸ್ದು. ಅವರು ನೇರವಾದ ದಾರಿಯಲ್ಲಿ ಯಾವತ್ತೂ ಬರೋದಿಲ್ಲ, ಎಲ್ಲ ಅಡ್ಡದಾರಿ ಹಿಡದೆ ಅವ್ರು ಆಗ್ತಿರೋದು. ಅದರಿಂದಾಗಿ ನಮ್ಮ ತೊಂದರೆ ಏನಿಲ್ಲ, ನಮ್ಮ ಗೆಲುವನ್ನು ನಾವು ಪಡ್ಕೊಳ್ತೇವೆ, ನಾವು ಗೆಲ್ತೇವೆ ಅಂತಕ್ಕಂಥ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ನೋಡಿ. ನಮ್ಮ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರಾಗಿರ್ತಕ್ಕಂಥ BA ವಿಜೇಂದ್ರ ಅವರು ಮಾತುಕತೆಯನ್ನು ನಡೆಸ್ತಾರೆ. ಸರ್, ಈ ಚುನಾವಣೆ ಕಾಂಗ್ರೆಸ್ ಎಲ್ಲೊಂದು ಕಡೆ ತನ್ನ ಹೆಚ್ಚುವರಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಬಹಳಷ್ಟು ಹರಸಾಹಸ ಪಡ್ತಿರ್ತಕ್ಕಂಥದ್ದು. ಈ ಹರಸಾಹಸ ನಿಮ್ಮ ಶಾಸಕರಿಗೇನಾದರೂ ಕುದುರೆ ವ್ಯಾಪಾರಕ್ಕೆ ಅವಕಾಶ ಕೊಡ್ತಾ? ನಮ್ಮ BJP ಶಾಸಕರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು ಈ ಕಾಂಗ್ರೆಸ್ ಅವರ ಕುದುರೆ ವ್ಯಾಪಾರಕ್ಕಾಗಲಿ ಅವರ ಒತ್ತಡಕ್ಕಾಗಲಿ ಮಣಿಯೋದಿಲ್ಲ. ಆ ಸಂಪೂರ್ಣ ವಿಶ್ವಾಸ ನಮಗಿದೆ. NDA ಭಾಗವಾಗಿ JDS ಇರ್ತಕ್ಕಂಥದ್ದು. JDSಗೆ ತಾವು ಎಷ್ಟು ಮತಗಳನ್ನ ಕೊಡ್ತಾ ಇದ್ದೀರಾ ಸರ್? ಅದೆಲ್ಲವುದನ್ನು ಕೂಡ ಬಹಿರಂಗ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಪಕ್ಷದ ವರಿಷ್ಠರು ಏನು ಸೂಚನೆಯನ್ನು ನೀಡಿದ್ದಾರೋ ಆ ಸೂಚನೆಯನ್ನು ಪರಿಪಾಲನೆ ಮಾಡಿದ್ದೇವೆ. ಹೆಚ್ಚುವರಿ ಮತಗಳನ್ನು JDSಗೂ ಕೂಡ ಕೊಟ್ಟಿದ್ದೇವೆ. ಎರಡನೇ ಪ್ರಾಶಸ್ತ್ಯ ಮತವನ್ನು ಕೂಡ ನಾವು JDS ಅಭ್ಯರ್ಥಿಗೆ ನೀಡಿದ್ದೇವೆ. ಸರ್, ಎಲ್ಲೊಂದು ಕಡೆ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ವಿತೌಟ್ ಕ್ರಾಸ್ ವೋಟಿಂಗ್ ಕಾಂಗ್ರೆಸ್ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಕುದುರೆ ವ್ಯಾಪಾರ ಮಾಡಿಕೊಂಡೇ 5ನೇ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನುವ ಕುತಂತ್ರ ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು. ನೋಡೋಣ, ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತಲ್ಲ. ಆದರೆ ನಮ್ಮ ಎರಡೂ ಅಭ್ಯರ್ಥಿಗಳು ನಾವೇನು ಆಲೋಚನೆ ಮಾಡಿದ್ವಿ ಅದ್ರ ಪ್ರಕಾರ ಇಬ್ಬರು ಅಭ್ಯರ್ಥಿಗಳು ಗೆಲ್ತಾರೆ. ನಮಗೇನೋ ತೊಂದರೆ ಇಲ್ಲ ಅದ್ರ ಬಗ್ಗೆ. ರಾಜಕೀಯಕ್ಕೆ ತಾವು ಭಾಳಷ್ಟು ಪಳಗಿರ್ತಕ್ಕಂಥದ್ದು. ನಿಮ್ಮವ್ರನ್ನ ಎಷ್ಟು ಜನ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಸರ್, ಬೇರೆ ಬೇರೆ ಮೂಲಗಳಿಂದ? ಇದು ಯಾವುದು ಕೂಡ ಚರ್ಚೆ ಮಾಡೋದ್ರಲ್ಲಿ ಇವಾಗೇನು ಅರ್ಥ ಇಲ್ಲ. ಬಹುತೇಕ ನಮ್ಮ BJP ಪ್ರಯತ್ನ ಫಲಿಸಿಲ್ಲ ಅಲ್ವಾ? BJP ನಮ್ಮ ಶಾಸಕರು ಬಹುತೇಕ 2-3 ಜನ ಬಿಟ್ಟರೆ ಎಲ್ಲರೂ ಕೂಡ ಮತದಾನ ಕೂಡ ಮಾಡಾಗಿದೆ. ಸಂಜೆ ಫಲಿತಾಂಶ ಕೂಡ ಬಂದೇ ಬರ್ತದೆ. ಕಾಂಗ್ರೆಸ್ನ ಪ್ರಯತ್ನ ಫಲಿಸಿಲ್ಲ ಅಂತ ಹೇಳ್ಬೋದಾ? ಫಲಿಸೋದಕ್ಕೆ ಸಾಧ್ಯನೂ ಇಲ್ಲ. ಇವಿಷ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷ ಶಾಸಕ ವಿಜೇಂದ್ರ ಅವರ ಅಭಿಪ್ರಾಯ. ಎಲ್ಲೊಂದು ಕಡೆ ಕುದುರೆ ವ್ಯಾಪಾರ ಪ್ರಯತ್ನ ಮಾಡಿದ್ದಾರೆ, ಆದರೆ ಆ ಪ್ರಯತ್ನ ಫಲಿಸಿಲ್ಲ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ನಮ್ಮ ಮತದಾರರು, ನಮ್ಮ ಶಾಸಕರು ಶಿಸ್ತಿನ ಸಿಪಾಯಿಗಳೆಂಬ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದು ವಿಜೇಂದ್ರ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವಪ್ಪ ಜೊತೆ ವಿಧಾನಸೌಧದಿಂದ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ. ಸೊ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮತವನ್ನ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಜೊತೆನೆ ಬಂದರು ವಿನಯ್ ಕಾರ್ತಿಕ್ ಅವರು.
ಅವರು ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ. ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥದ್ದೇ ಡಿ ಕೆ ಶಿವಕುಮಾರ್ ಅವರ ಚಾಲೆಂಜ್. ಮೊದಲ ಗೆಲುವಾಗುತ್ತೆ ಅವರನ್ನ ಗೆಲ್ಲಿಸ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಾದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಮೊದಲ ಗೆಲುವಿನ ಸಿಂಚನ ಇದು. ಅದರಲ್ಲೂ ತನ್ನ ಪರಮಾಪ್ತನಿಗೆ ಕೊಡಿಸ್ಕೊಂಡಿದ್ದಾರೆ ಟಿಕೆಟ್ ಅನ್ನ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ವಿಧಾನ ಪರಿಷತ್ ಚುನಾವಣೆಯ ಮತದಾನ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಕ್ರಾಸ್ ವೋಟಿಂಗ್ ವಿಚಾರಣೆ ಮೇನ್ ಆಗಿ ಚರ್ಚೆ ಆಗ್ತಾ ಇರುವಂತದ್ದು. ಆ ರೀತಿಯಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾರ್ದಾದ್ರೂ ಕ್ರಾಸ್ ವೋಟಿಂಗ್ ಆಗಿದೆಯಾ? ಈಗ ಡಿ ಕೆ ಶಿವಕುಮಾರ್ ಅವರು ಬಂದ್ರು, ವಿನಯ್ ಕಾರ್ತಿಕ್ ಅವರನ್ನ ಜೊತೆಲ್ಲೇ ಕರ್ಕೊಂಡ್ ಬಂದಿದ್ದಾರೆ. ಗೆಲ್ಲುವಂತ ವಿಶ್ವಾಸವನ್ನ ಯಾವ ರೀತಿಯ ವ್ಯಕ್ತಪಡಿಸ್ತಾ ಇದ್ದಾರೆ? ಪೃಥ್ವಿ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಇದೀಗ ಜೆಡಿಎಸ್ನ ಒಂದು ಮತ ಅಡ್ಡ ಮತದಾನ ಆಗಿರೋ ಸಂಖ್ಯೆಯನ್ನು ಜೆಡಿಎಸ್ ನಾಯಕರು ವ್ಯಕ್ತಪಡಿಸಿರ್ತಕ್ಕಂಥ ಆ ಮುಖಾಂತರ ಇದು ಎಷ್ಟು ವ್ಯತಿರಿಕ್ತ ಆಗಿದೆ ಅಂದರೆ ಭಾರತೀಯ ಜನತಾ ಪಕ್ಷದವರು ಕೂಡ ತಮ್ಮ ಎರಡನೇ ಪ್ರಾಶಸ್ತ್ಯ ಮತವನ್ನು ಕೂಡ ಅವರ ಅಭ್ಯರ್ಥಿಗಳು ಕೆಲವರು ಆಗ್ತಿರ್ತಕ್ಕಂಥ 30 ಮತಗಳನ್ನ ಆಗ್ತಿರ್ತಕ್ಕಂಥ ಇದರ ಬೆನ್ನಲ್ಲೇ ಇದೆ. ಎಲ್ಲ ಒಂದು ಕಡೆ ಇದು ಜೆಡಿಎಸ್ಗೆ ಅತಿ ದೊಡ್ಡ ಮರ್ಮಾಘಾತ ಅಂತಲೇ ಹೇಳಲಾಗ್ತದೆ. ಎಲ್ಲೊಂದು ಕಡೆ ಈಗಾಗಲೇ ಟಿ ದೇವೇಗೌಡರು ಆತ್ಮಸಾಕ್ಷಿಯ ಮತದ ಬಗ್ಗೆ ಮಾತನಾಡಿದ್ರು. ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಾನು ಮತದಾನವನ್ನು ಮಾಡಿದ್ದೇನೆ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಜೆಡಿಎಸ್ನವ್ರನ್ನ ಪ್ರತ್ಯೇಕವಾಗಿ ಬಂದು ಮತದಾನ ಮಾಡಿರ್ತಕ್ಕಂಥದ್ದು ಈಗ ಜೆಡಿಎಸ್ಗೆ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲೊಂದು ಕಡೆ ಈ ಚುನಾವಣೆ ಬಹುತೇಕ ಮತದಾನ ಅಂತ್ಯ ಆಗ್ತಿರ್ತಕ್ಕಂಥದ್ದು, ಇನ್ನೇನು ಕೆಲವೇ ಮತಗಳು ಬಾಕಿ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿರ್ತಕ್ಕಂಥ ವಿನಯ್ ಕಾರ್ತಿಕರ್ ಗೆಲುವು ಬಹುತೇಕ ನಿಚ್ಚಳ ಅಂತಲೇ ಹೇಳಲಾಗ್ತಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಇಲ್ಲಿ ಜೆಡಿಎಸ್ ತನ್ನ ಸ್ಟ್ರಾಟಜಿ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಲಾಗ್ತಿದೆ. ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಸ್ಟ್ರಾಟಜಿ ವರ್ಕೌಟ್ ಆಗಿರ್ತಕ್ಕಂಥ ಮತ್ತು ಕಾಂಗ್ರೆಸ್ನ ಸಂಪೂರ್ಣ 2ನೇ ಪ್ರಶಸ್ತಿಯ ಮತಗಳ ಜೊತೆಗೆ ಉಳಿದಿರ್ತಕ್ಕಂಥ ಹೆಚ್ಚುವರಿ ಮತಗಳನ್ನು ಕೂಡ ವಿನಯ್ ಕಾರ್ತಿಕ್ಗೆ ಕೊಟ್ಟಿರ್ತಕ್ಕಂಥ. ಹಾಗಾಗಿ 2ನೇ ಪ್ರಶಸ್ತಿಯ ಮತಗಳು ಸೇರಿ ಮತ್ತು ಒಂದು ವೇಳೆ ಅಡ್ಡ ಮತದಾನದ ಮತಗಳು ಸೇರಿದಂತೆ ಎಲ್ಲೊಂದು ಕಡೆ ಇದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರಿಗೆ ವರದಾನ ಆಗಲಿದೆ ಅಂತ ಹೇಳಲಾಗ್ತದೆ. ಅಲ್ಲದೆ ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತರಾಗಿದ್ದಂತಹ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕೂಡ ಓಪನ್ ಆಗಿ ಇದೀಗ ಕಾಂಗ್ರೆಸ್ಗೆ ಮತದಾನ ಮಾಡಿರ್ತಕ್ಕಂಥ. ಹಾಗಾಗಿ ಇವೆಲ್ಲವೂ ಕೂಡ ವರದಾನ ಅಂತ ಹೇಳಲಾಗ್ತದೆ. ಈ ಎಲ್ಲ ಬೆಳವಣಿಗೆಯ ನಡುವೆ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು ಕೂಡ ಎಲ್ಲ ಒಂದು ಕಡೆ ನಾನು ಭಾರತೀಯ ಜನತಾ ಪಕ್ಷದ B-Farm ಅಡಿ ಚುನಾವಣೆ ಎದುರಿಸಿರ್ತಕ್ಕಂಥದ್ದು ಮತ್ತು ಕಮಲ ಚಿಹ್ನೆ ಅಡಿ ಚುನಾವಣೆ ಎದುರಿಸಿರ್ತಕ್ಕಂಥ. ಹಾಗಾಗಿ ನನ್ನ ಆತ್ಮಸಾಕ್ಷಿಯ ಮತ, ನನ್ನ ಋಣ ಅದು ಭಾರತೀಯ ಜನತಾ ಪಕ್ಷ ಅನ್ನೋ ಮುಖಾಂತರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರಿಗೆ ತಮ್ಮ ಮತವನ್ನು ಮಾಡಿರ್ತಕ್ಕಂಥ. ಆ ಮುಖಾಂತರ ಎಲ್ಲ ಒಂದು ಕಡೆ ಅವರು ಈಗಾಗಲೇ ಪಕ್ಷದಿಂದ ಹೊರಗಿದ್ರು ಕೂಡ ಅವರ ಆತ್ಮ, ಮನಸ್ಸು, ಹೃದಯ ಮಾತ್ರ ಭಾರತೀಯ ಜನತಾ ಪಕ್ಷದಲ್ಲಿ ಇದೆ ಅನ್ನೋದು ಇಲ್ಲಿ ಸೂಕ್ಷ್ಮವಾಗಿ ಗೊತ್ತಾಗಿರ್ತಕ್ಕಂಥ. ಆ ಮುಖಾಂತರ ಒಂದು ಕಡೆ ಯತ್ನಾಳ್ರವರು ಭಾರತೀಯ ಜನತಾ ಪಕ್ಷಕ್ಕೆ ಮತ ಆಗಿರೋದಕ್ಕೆ ಸಂಬಂಧಪಟ್ಟಾಗಿ ಆರ್ ಅಶೋಕ್ ರವರು ಕೂಡ ಸ್ವಾಗತವನ್ನು ಕೋರಿರ್ತಕ್ಕಂಥದ್ದು. ಸ್ವತಃ ವಿಪಕ್ಷ ನಾಯಕರ ಕಚೇರಿಗೆ ತೆರಳಿ ಅಲ್ಲಿಂದ ನೇರವಾಗಿ ಬಂದು ಮತದಾನ ಮಾಡಿರ್ತಕ್ಕಂಥ ಯತ್ನಾಳ್ರವರು ಈಗಾಗಲೇ ಎಲ್ಲ ಒಂದು ಕಡೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮತದಾನ ಅಂತ್ಯ ಆಗಲಿರ್ತಕ್ಕಂಥದ್ದು. ಈಗಾಗಲೇ ಅನಾರೋಗ್ಯದಿಂದ ಬಳಲ್ತಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ರವರು ಮತದಾನ ಮಾಡಲಿಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಆಗಮಿಸಬೇಕಾಗಿರ್ತಕ್ಕಂಥ. ಈಗಾಗಲೇ ಭಾರತೀಯ ಜನತಾ ಪಕ್ಷದ ಅಷ್ಟು ಮತಗಳು ಈಗಾಗಲೇ ಚಲಾವಣೆ ಆಗಿರ್ತಕ್ಕಂಥದ್ದು. ಅದೇ ರೀತಿ ಜೆಡಿಎಸ್ನ ಅಷ್ಟು ಮತಗಳು ಚಲಾವಣೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಕಾಂಗ್ರೆಸ್ನ ಕೆಲವು ಮತಗಳು ಬಾಕಿ ಇರ್ತಕ್ಕಂಥದ್ದು. ಸದ್ಯದ ಲೆಕ್ಕಾಚಾರದ ಪ್ರಕಾರ ಎಲ್ಲೊಂದು ಕಡೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರಿಗೆ ಬಹುತೇಕ ಅನುಕೂಲ ಆಗಿರ್ತಕ್ಕಂಥ ಅಡ್ಡ ಮತದಾನದ ಸಂಖ್ಯೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಒಂದು ವೇಳೆ ಜೆಡಿಎಸ್ ನಿಂದ ಅಡ್ಡ ಮತದಾನ ಆಗಿದೆ ಅದು ಟಿ ದೇವೇಗೌಡ ಅಂತೇಳಿ ಕೂಡ ಜೆಡಿಎಸ್ನವರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.